ಹಳ್ಳಿ ಪವರ್ ರಿಯಾಲಿಟಿ ಶೋನಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳು ಆಯ್ಕೆ ಆಗಿದ್ದಾರೆ. ಸೊ ಟೋಟಲ್ ಆಗಿ ಬಂದಿದ್ದಂತಹ ಕಂಟೆಸ್ಟೆಂಟ್ಗಳ ಸಂಖ್ಯೆ 7 ಜನ ಆಗಿತ್ತು. ಇದರಲ್ಲಿ 5 ಜನ ಸೆಲೆಕ್ಟ್ ಆಗಿದ್ದಾರೆ ಮತ್ತು 2 ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ಅವ್ರ ಹೆಸರನ್ನು ನೋಡೋಣ. ಜೊತೆಗೆ ಉಳಿದಿರುವಂತಹ ಕಂಟೆಸ್ಟೆಂಟ್ಗಳ ಬಗ್ಗೆ ಕೂಡ ಮಾಹಿತಿನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದು ಸ್ನೇಹ ಗೌಡ ಅವರು. ಇವರು ತುಂಬಾ ಖಡಕ್ ಆಗಿ ಕರಾಟೆ ಕೂಡ ಮಾಡ್ತಾರೆ, ಜೊತೆಗೆ ಖಡಕ್ ಆಗಿರೋ ಹುಡುಗಿ ಕೂಡ ಹೌದು. ಜೊತೆಗೆ ಇವರಿಗೆ 21 ವರ್ಷ ಅನ್ನೋದನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಇವರಿಗೆ ವೋಟಿಂಗ್ ಪರ್ಸೆಂಟೇಜ್ನಲ್ಲಿ ಇವರಿಗೆ ಜಾಸ್ತಿ ವೋಟ್ ಬರುತ್ತೆ, 70%ಗಿಂತ ಜಾಸ್ತಿ ವೋಟ್ ಬರುತ್ತೆ ಮತ್ತು ಇವರು ಸೆಲೆಕ್ಟ್ ಆಗ್ತಾರೆ. ಇನ್ನು ಎರಡನೇ ಕಂಟೆಸ್ಟೆಂಟ್ ಆಗಿ ಬಂದಿದ್ದು ಅನಿಶಾ ಅವರು. ಸೊ ಇವರು ಕೂಡ ಕರಾಟೆ ಕಲ್ತಿದ್ದಾರೆ ಮತ್ತು ಹಾರ್ಸ್ ರೈಡಿಂಗ್ ಅಂದರೆ ಇತ್ತೀಚೆಗೆ ಕಲಿತಾ ಇದ್ದಾರೆ, ಅದರಲ್ಲಿ ಇಂಟ್ರೆಸ್ಟ್ ಇತ್ತು, ಸೊ ಕಲಿತಾ ಇದ್ದಾರೆ ಅಂತ ಕೂಡ ಹೇಳ್ಕೊಂಡಿದ್ರು. ಇವರು ಕೂಡ ಸೆಲೆಕ್ಟ್ ಆಗ್ತಾರೆ. ಇವರಿಗೆ 78% ಬರುತ್ತೆ. ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಎರಡನೇ ಕಂಟೆಸ್ಟೆಂಟ್ ಆಗಿ. ಇನ್ನು ಮೂರನೇ ಕಂಟೆಸ್ಟೆಂಟ್ ಆಗಿ ಹಜೀರಾ ಅವರು ಎಂಟ್ರಿ ಕೊಟ್ಟಿದ್ರು. ಬೆಂಕಿ ಬಿಬಿ ಅಂತಾನೆ ಪಾಪ್ಯುಲರ್ ಆಗಿದ್ದಾರೆ. ತಮ್ಮನ್ನ ತಾವು ಅದೇ ರೀತಿಯಾಗಿ ಅವ್ರು ಕರ್ಕೊಳ್ತಾ ಇದ್ರು, ಹಾಗೆಯೇ ಚೆನ್ನಾಗಿನೂ ಕೂಡ ಮಾತಾಡಿದ್ರು. ಇಷ್ಟ ಆಯಿತು ಅವರ ಒಂದು ವಿಟಿ ಕೂಡ. ಆಯುರ್ವೇದಿಕ್ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದಾರೆ. ಇವರಿಗೂ ಕೂಡ 90% ಓಟುಗಳು ಬಂದಿದ್ದಾವೆ ಮತ್ತು ಇವರು ಸೆಲೆಕ್ಟ್ ಆಗಿದ್ದಾರೆ ಕೂಡ. ಇನ್ನು ನಾಲ್ಕನೇ ಸ್ಪರ್ಧಿಯಾಗಿ ಪೂಜಾ ಚಂದ್ರಶೇಖರ್ ಅವರು ಎಂಟ್ರಿ ಕೊಟ್ಟಿದ್ರು. ಒಂದು ಮಗುವಿನ ತಾಯಿ ಇವರು. ಸೊ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋದನ್ನು ಸದಾ ಮೈಂಡಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆಯೇ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ತನಕ ಸಕ್ಸಸ್ ಆಗಿದ್ದಾರೆ. ಮತ್ತು ಇವಾಗ ಜನರ ಪ್ರೀತಿಯನ್ನು ಕೂಡ ಗಳಿಸ್ಕೊಂಡು ಬರೋಬ್ಬರಿ 100% ಓಟನ್ನು ಗಳಿಸ್ಕೊಂಡು ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ಐದನೇ ಸ್ಪರ್ಧಿ ದರ್ಶಿನಿ ಗೌಡ ಅವರು. ಘಾಟಿ ಗಾನ್ವಿ ಅವರ ಅಕ್ಕ ಇವರು. ಕಳೆದ ಸೀಸನಲ್ಲಿ ರನ್ನರ್ ಅಪ್ ಆಗಿದ್ರಲ್ವ ಘಾಟಿ ಗಾನ್ವಿ ಅವರು. ಸೊ ಅವರ ಅಕ್ಕ. ಸೊ ಅವರು ಕೂಡ ಈ ಸಲ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇವರಿಗೆ 80% ಓಟುಗಳು ಬಂದಿದ್ದಾವೆ. ಇದಾದ ನಂತರ ಆರನೇ ಸ್ಪರ್ಧೆಗೆ ಎಂಟ್ರಿ ಕೊಟ್ಟಿದ್ರು ಆಂಜಲಿನ್ ರೊವಿಟಾ ಅವರು. ಸೊ ಇವರಿಗೆ 25 ವರ್ಷ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ರು. ಮೂಲತಃ ಬೆಂಗಳೂರಿನವರು. ಸೊ ಅದನ್ನು ಕೂಡ ಹೇಳ್ಕೊಂಡಿದ್ರು. ಇವರಿಗೆ 70% ಓಟುಗಳು ಬಂದಿದ್ದಾವೆ. ಸೊ ಹೀಗಾಗಿ ಇವರು ವೇಟಿಂಗ್ ಲಿಸ್ಟಿಗೆ ಹೋಗ್ತಾರೆ. ಇದಾದ ನಂತರ ಎಂಟ್ರಿ ಕೊಟ್ಟಿದ್ದು ಪೂರ್ವಿಕಾ ಅವರು. ಸೊ ಖಡಕ್ಕಾಗಿನೇ ಇದ್ದಾರೆ. ರಿಚ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರು ಕೂಡ ತಂದೆ ತಾಯಿಯ ಪ್ರೀತಿ ಸಿಕ್ಕಿಲ್ಲ ಅನ್ನೋದನ್ನು ಕೂಡ ಹೇಳ್ಕೊಂಡ್ರು. ಹಾಸ್ಟೆಲ್ ಮತ್ತು ಬೇರೆಯವ್ರ ಮನೆಯಲ್ಲೇ ನಾನು ಬೆಳೆದಿದ್ದು ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ರು. ಸೊ ಇವರಿಗೂ ಕೂಡ ಏನಾದರೂ ಸಾಧನೆ ಮಾಡಬೇಕು, ತನ್ನ ಸ್ವಂತ ದುಡ್ಡಿನಿಂದ ನಾನು ಅದನ್ನು ಖರ್ಚು ಮಾಡಬೇಕು ಅನ್ನೋದಿತ್ತು. ಸೊ ಹೀಗಾಗಿ ಅದೇ ರೀತಿಯಾಗಿ ಅದಕ್ಕೆ ತಕ್ಕ ಹಾಗೆಯೇ ವರ್ಕ್ ಕೂಡ ಮಾಡಿದ್ದಾರೆ. ಮತ್ತು ಇವಾಗ ಹಳ್ಳಿ ಪವರ್ಗೆ ಬಂದು ಇಲ್ಲಿ ಸೆಲೆಕ್ಟ್ ಆದರೆ ಇನ್ನೂ ಕೂಡ ತಮ್ಮ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ಬೋದು ಅಂತ ಅವ್ರಿಗೆ ಕೂಡ ಗೊತ್ತು. ಸೊ ಹೀಗಾಗಿ ಎಂಟ್ರಿ ಕೊಟ್ಟಿದ್ರು. ಇವರಿಗೂ ಕೂಡ 70% ಓಟ್ ಬಂದಿದೆ ಮತ್ತು ಇವರು ಕೂಡ ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ಸೊ ಇವರನ್ನು ಹೊರತುಪಡಿಸಿ ಇವಾಗ ಹಳ್ಳಿ ಪವರ್ಗೆ ಸೆಲೆಕ್ಟ್ ಆಗಿರುವಂತಹ ಉಳಿದಂತಹ ಸ್ಪರ್ಧಿಗಳು ರಚನಾ ಇವರು ಕೂಡ ಬೆಂಗಳೂರಿನವರೇನೆ. ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ರಿಗ್ಮಾ ರಾಜಶ್ರೀ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇವರು ಮೂಲತಃ ಮೈಸೂರಿನವರು. ಸೊ ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇವರನ್ನು ಹೊರತುಪಡಿಸಿ ಸುಷ್ಮಾ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇವರ ಪೂರ್ತಿ ಹೆಸರು ಸುಷ್ಮಾ ವಿ ಥೋಗ್ರೆ ಅನ್ನೋದಾಗಿದೆ. ಸೊ ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ತೇಜಸ್ವಿನಿ ಅವರು. ಸೊ ಫೋಟೋ ಇಲ್ಲಿ ಬರ್ತಾ ಇರತ್ತೆ, ಎಲ್ಲ ಸ್ಪರ್ಧಿಗಳದ್ದು ನೋಡ್ತಾ ಹೋಗಿ. ಸೊ ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ನಿಖಿತಾ ಸ್ವಾಮಿ ಅವರು ಎಂಟ್ರಿ ಕೊಟ್ಟಿದ್ರು, ಸೆಲೆಕ್ಟ್ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ನಿವೇದಿತಾ ರೈ ಅವರು. ಸೊ ಇವರು ಕೂಡ ಈ ಒಂದು ಹಳ್ಳಿ ಪವರ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು 12ನೇ ಸ್ಪರ್ಧಿ ಅಥವಾ ನೆಕ್ಸ್ಟ್ ಸ್ಪರ್ಧಿ ಅಂಕಿತಾ ದೇವ್ ಅವರು. ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಸೊ ಇಷ್ಟು ಜನ ಸ್ಪರ್ಧಿಗಳು ಈಗ ಹಳ್ಳಿ ಪವರ್ಗೆ ಸೆಲೆಕ್ಟ್ ಆಗಿದ್ದಾರೆ. ಇವರ ಜೊತೆ ವೇಟಿಂಗ್ ಲಿಸ್ಟಲ್ಲಿರುವಂತಹ ಕೆಲವೊಂದಿಷ್ಟು ಸ್ಪರ್ಧಿಗಳು ಕೂಡ ಆಯ್ಕೆ ಆಗೋ ಚಾನ್ಸಸ್ ಇದೆ. ಹಾಗೆಯೇ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಇರುತ್ತೆ. ಮಿನಿಮಮ್ 3 ವೈಲ್ಡ್ ಕಾರ್ಡ್ ಎಂಟ್ರಿ ಇರುತ್ತೆ, ಜಾಸ್ತಿ ಕೂಡ ಆಗಬಹುದು. ಹಾಗೆಯೇ ಕೆಲವರು ಹಳ್ಳಿ ಪವರ್ ಸ್ಟಾರ್ಟ್ ಆದಮೇಲೆ ಬಿಟ್ಟು ಹೋಗೋರು ಕೂಡ ಇರ್ತಾರೆ. ಸೀಸನ್ 1 ಅದೇ ರೀತಿಯಾಗಿ ಆಗಿತ್ತು. ಕೆಲವೊಂದಿಷ್ಟು ಸ್ಪರ್ಧಿಗಳು ಬಿಟ್ಟು ಹೋಗಿದ್ರು ಕೂಡ. ಸೊ ಈ ರೀತಿ ಕೂಡ ಈ ಸಲ ಕೂಡ ಅದೇ ರೀತಿಯಾಗಿ ಆದರೆ ಮತ್ತೆ ವೈಲ್ಡ್ ಕಾರ್ಡಲ್ಲಿ ಜಾಸ್ತಿ ಸ್ಪರ್ಧಿಗಳು ಬರಬಹುದು. ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕಂತೂ ಇಷ್ಟು ಜನ ಸ್ಪರ್ಧಿಗಳಿದ್ದಾರೆ. ಸೊ ಚೆನ್ನಾಗಿ ಆಡ್ತಾರೆ ಅಂತ ಭರವಸೆ ಇದೆ. ನನಗೆ ಜಾಸ್ತಿ ಎಕ್ಸ್ಪೆಕ್ಟೇಷನನ್ನು ಕ್ರಿಯೇಟ್ ಮಾಡಿದ್ದು ಎಕ್ಸ್ಪೆಷಲಿ 2 ಸ್ಪರ್ಧಿಗಳು. ಒಂದು ಸ್ನೇಹ ಗೌಡ ಅವರು ಕರಾಟೆ ಕಲ್ತಿದ್ದಾರೆ ಅಂತ ಹೇಳಿದಾರಲ್ಲ, ಸೊ ಅವರು ಮತ್ತು ಹಜೀರಾ, ಬೆಂಕಿ ಹಜೀರಾ ಅವರು ಒಂದು ರೀತಿ ಫೈಟ್ ಕೊಡೋ ರೀತಿನಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ತಕ್ಕ ಹಾಗೆಯೇ ಒಂದು ಕ್ರೇಜಿ ಅಪ್ಡೇಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋದಿದೆ. ಆ ಮಾಹಿತಿ ನಿಮಗೆ ಬೇಕು ಅನ್ನೋದಾದರೆ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ. ಟಾಸ್ಕ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ರೇಜಿ ಅಪ್ಡೇಟನ್ನು ಕೊಡ್ತೀನಿ. ಯಾರು ಕೊಟ್ಟಿಲ್ಲ, ಬಟ್ ನಾನು ಕೊಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ನಿಮ್ಮದು ಲೈಕ್ ಆ್ಯಂಡ್ ಫಾಲೋ ಬರುತ್ತೋ ಅಷ್ಟು ಬೇಗ ಆ ಒಂದು ಅಪ್ಡೇಟನ್ನು ತೊಗೊಂಡು ಬರ್ತೀನಿ. ಸೊ ನಿಮ್ಮ ಸಪೋರ್ಟ್ ಬೇಕು, ಆದಷ್ಟು ಸಪೋರ್ಟ್ ಮಾಡಿ. ನೀವು ಎಷ್ಟು ಲೈಕ್ ಮಾಡ್ತೀರೋ, ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ, ನನಗೂ ಅಷ್ಟೇ ಮೋಟಿವೇಶನ್ ಸಿಗುತ್ತೆ ವೀಡಿಯೋಸ್ ಮಾಡೋದಕ್ಕೆ. ಸೊ ಜಾಸ್ತಿ ವೀಡಿಯೋಸ್ಗಳು, ಜಾಸ್ತಿ ಇನ್ಫಾರ್ಮೇಷನ್ ನಿಮಗೆ ಬೇಗನೆ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.